ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಂಡಾದ ರೋಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಮೈಸೂರಿಂದ ನಂಜನಗೂಡಿಗೆ ಬಂದಿದ್ದೀನಿ. ಇಲ್ಲಿ ಬಂದು ಒಂದು ಹೋಟೆಲ್ ತುಂಬಾ ಪಾಪ್ಯುಲರ್ ಅಂತ ಕೇಳ್ಪಟ್ಟೆ. ಇದು ಬಂದು ಪಾಂಡು ಮೆಸ್ ಅಥವಾ ಪಾಂಡು ಮಿಲ್ಟ್ರಿ ಹೋಟ್ಲ್ ಅಂತ ಕೂಡ ಕರೀತಾರೆ. ಇಲ್ಲಿ ಬಂದು ಮಟನ್ ಬಿರಿಯಾನಿ ತುಂಬಾ ಫೇಮಸ್ ಅಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಈ ಜಾಗನ ರೆಕಮೆಂಡ್ ಮಾಡಿದರು. ಸೊ ಇಲ್ಲೆಲ್ಲ ಬಂದು ಕಂಪ್ಲೀಟಾಗಿ ಫೈರ್ವುಡ್ಡಿಂದನೇ ಕುಕ್ ಮಾಡ್ತಾರೆ. ಆ್ಯಂಡ್ ನೀವೇನಾದ್ರು ಈ ಜಾಗಕ್ಕೆ ಬರಬೇಕಾದ್ರೆ ಇಲ್ಲಿದ್ದು ಅಡ್ರೆಸ್ ಮತ್ತು ಮ್ಯಾಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಇವಾಗ ನಾವು ಒಳಗಡೆ ಹೋಗಿ ಹೋಟೆಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಹೋಟೆಲ್ ಓನರ್ ಹತ್ರ ಕೇಳ್ಕೊಳ್ಳೋಣ. ಹಾಗೆ ಮಟನ್ ಬಿರಿಯಾನಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸೊ ಇವತ್ತು ನಂದು ಊಟ ಮಾಡೋ ಜಾಗ ಬಂದು ನನ್ನ ಗಾಡಿನೇ, ಬಿಕಾಸ್ ಒಳಗಡೆ ಜನ ಫುಲ್ಲು ತುಂಬಿದ್ದಾರೆ. ಅದಾದಮೇಲೆ ಟೇಬಲ್ ಕೂಡ ಎಲ್ಲ ಆಪೋಸಿಟ್ ಕೂತ್ಕೊಂಡು ವೀಡಿಯೋ ಮಾಡೋಕ್ಕೆ ಎಲ್ಲ ಬಂದು ವಾಲ್ ಸೈಡ್ ಫೇಸ್ ಮಾಡಿ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ಹೊರಗಡೆನೇ ತಗೊಂಡಿದ್ದೀನಿ ನಾನು. ಸೊ ಇಲ್ಲಿ ನೋಡ್ತಿರೋ ಹಾಗೆ ನಿಮಗೆ ಒಂದು ಕಾಲು, ಅದಾದ ನಂತರ ಹಾಫ್ ಮಟನ್ ಕುರ್ಮಾ ತಗೊಂಡಿದ್ದೀನಿ. ಬೆಳಿಗ್ಗೆ ಕಾಲು ಸೂಪಿಂದ ಸ್ಟಾರ್ಟ್ ಮಾಡೋಣ. ಕಾಲು ಸೂಪಲ್ಲಿ ಬಂದು ಎಕ್ಸ್ಟ್ರಾ ಆಡೆಡ್ ಫ್ಲೇವರ್ಸ್ ಎಲ್ಲ ಏನಿಲ್ಲ. ಜಸ್ಟ್ ಆ ಮಟನ್ ಕಾಲ್ದು ಆ ರಸ ಅಂದರೆ ಬ್ರಾತ್ ಏನಿರುತ್ತೆ ಅದು ಮಾತ್ರ ಇದೆ. ಜೊತೆಗೆ ಸ್ವಲ್ಪ ಆ ಉಪ್ಪು, ಜೊತೆಗೆ ಲೈಟಾಗಿ ಒಂಚೂರು ಪೆಪ್ಪರ್ ಟಚ್ ಇದೆ ಇದರಲ್ಲಿ. ಆ್ಯಂಡ್ ಮೇಲ್ಗಡೆ ನೋಡೋಕ್ಕೆ ಇಲ್ಲಿ ಎಣ್ಣೆ ಥರ ತೇಲ್ತಾ ಇದೆ, ಬಟ್ ಅದು ಎಣ್ಣೆ ಅಲ್ಲ, ಮಟನ್ ಲೆಗ್ಗದು ಎಲ್ಲ ಫ್ಯಾಟಿ ಪೀಸ್. ಎಲ್ಲ ಕಡೆ ಕಾಲು ಉದ್ದುವಾಗಿ ಕೊಡ್ತಾರೆ, ಇಲ್ಲಿ ಬಂದು ಅವರೇ ತುಂಡು ಮಾಡಿಬಿಟ್ಟಿದ್ದಾರೆ. ಸೊ ಕಾಲನ್ನ ಟೇಸ್ಟ್ ಮಾಡೋಣ. ಸೊ ಮಟನ್ ಕಾಲು ಬಂದು ಫುಲ್ಲು ಸಾಫ್ಟು, ಬೋನ್ ಆಫ್ ಟೆಂಡರ್ ಆಗಿದೆ, ಚೆನ್ನಾಗಿ ಬೇಯಿಸಿದ್ದಾರೆ. ಆ್ಯಂಡ್ ಆಗಲೇ ಹೇಳಿದಾಗೆ ಇದರಲ್ಲಿ ಜಾಸ್ತಿ ಮಟನ್ ಫ್ಲೇವರ್ಸ್ ಬಿಟ್ಟರೆ ಬೇರೆ ಏನಿಲ್ಲ, ಬಿಕಾಸ್ ತುಂಬ ಸಟ್ಲಾಗಿ ಉಪ್ಪು ಮತ್ತು ಪೆಪ್ಪರ್ ಮಾತ್ರ ಇದೆ. ಆ ಮಟನ್ ಲೆಗ್ಗಲ್ಲಿ ಬಂದು ಫ್ಯಾಟ್ದು ಏನು ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಓವರಾಲ್ ಇಟ್ಸ್ ಗುಡ್. ಸೊ ಎರಡನೇ ಐಟಮ್ ಆನ್ ದ ಮೆನು ಮಟನ್ ಕೈಮಾ ಉಂಡೆ. ಇದು ನಮ್ಮ ಫೇವ್ರೇಟ್ ಕೈಮಾ ಉಂಡೆ. ಸೊ ಟೇಸ್ಟ್ ಮಾಡೋಣ. ಸೊ ಇದು ಬಂದು ಫುಲ್ ಪ್ಲೇಟ್ ತೊಗೊಂಡಿದ್ದೀನಿ. ಫುಲ್ ಪ್ಲೇಟಲ್ಲಿ ಬಂದು 4 ಪೀಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೈಮಾ ಸಣ್ಣ ಸಣ್ಣದು ಒಂದು 4 ಪೀಸ್ ಇದೆ. ಶೇರ್ವ ಬಂದು ಸ್ವಲ್ಪ ತೆಳುವಾಗಿದೆ. ಎನಿವೆ ಮಟನ್ ಕೈಮಾ ಉಂಡೆನ ಟೇಸ್ಟ್ ಮಾಡೋಣ. ಮಟನ್ ಪೀಸ್ನ ಬಂದು ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಜಾಸ್ತಿ ಬಾಯಿಗೆ ಪೀಸಸ್ ಸಿಗೋದೇ ಇಲ್ಲ. ಅದಾದ ನಂತರ ಬೈಂಡಿಂಗ್ಗೆ ಆ್ಯಸ್ ಯೂಶ್ವಲ್ ಕಡಲೆ ಹಿಟ್ಟು ಮತ್ತು ನನ್ನ ಫೇವ್ರೇಟ್ ಸಬ್ಜಿಗೆ ಸೊಪ್ಪು ಹಾಕಿದ್ದಾರೆ. ಆ ಕೈಮಾ ಉಂಡೆ ಸಾರು ತುಂಬ ತೆಳುವಾಗಿದ್ರು. ಕೈಮಾ ಉಂಡೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿದೆ. ಬಟ್ ಲಿಟಲ್ ಬಿಟ್ ಆನ್ ಎ ಸ್ಪೈಸಿಯರ್ ಸೈಡು. ಆ್ಯಕ್ಚುಲಾಗಿ ಸ್ಪೈಸಿ ಇದೆಯೋ ಅಥವಾ ಬೆಳಿಗ್ಗೆ ಎದ್ದಾಗಲಿಂದ ಕಾಲು ಸೂಪ್ ಬಿಟ್ಟರೆ ಇದನ್ನೇ ತಿಂತಾಯಿದ್ದೀನಿ, ಅದಕ್ಕೆ ಸ್ಪೈಸಿ ಅನ್ನಿಸ್ತಿದೆ ಗೊತ್ತಿಲ್ಲ. ಬಟ್ ಯಾ ಟೇಸ್ಟ್ ರಿಯಲಿ ಗುಡ್. ಸೊ ಈ ಕೈಮಾ ಸಾರಿಗೆ ಬಂದು ಮೆಂತ್ಯ ಕೂಡ ಯೂಸ್ ಮಾಡಿದ್ದಾರೆ. ಸೊ ಆ ಮೆಂತ್ಯ ಸೊಪ್ಪು ನಿಮಗೆ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕೈಮಾ ಮಾತ್ರ ಫುಲ್ ಸಾಫ್ಟಾಗಿದೆ. ಒಂಚೂರು ಟಚ್ ಮಾಡಿದ್ರೆ ಸಾಕು ಎಲ್ಲ ಪುಡಿ ಪುಡಿ ಆಗೋಗ್ತಾ ಇದೆ. ಆ್ಯಂಡ್ ಇದ್ರೊಳಗಡೆ ಬಂದು ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿದ್ದಾರೆ. ಸೊ ಅದನ್ನು ಬಂದು ಮಟನ್ ಜೊತೆ ಚೆನ್ನಾಗಿ ಆಡಿಸ್ಬಿಟ್ಟಿರ್ತಾರೆ. ಅದ್ರ ಟೆಕ್ಸ್ಚರ್ ಸಿಗೋಲ್ಲ. ಜಸ್ಟ್ ನಿಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಮಟನ್ದು ಸಣ್ಣ ಸಣ್ಣದಾಗಿ ತರಿಯಾದ ಪೀಸಸ್ ಮಾತ್ರ ಸಿಗುತ್ತೆ. ಓವರಾಲ್ ಟೇಸ್ಟ್ ಈಸ್ ರಿಯಲಿ ಗುಡ್. ಈ ಕೈಮಾ ಸಾರಿಗೆ ಸ್ವಲ್ಪ ಕಾಯಲ್ಲಿ ಹಾಕಿ ಮಾಡಿದ್ದಾರೆ, ಚೆನ್ನಾಗಿದೆ ಇದು. ಆಲ್ರೆಡಿ 3 ಕೈಮಾ ವಿಡಿಯೋ ಮಾಡ್ತಾ ಖಾಲಿಯಾಗಿ ಹೋಗಿದೆ. ಇನ್ನೊಂದೇ ಒಂದು ಪಾಪ ಕ್ಯಾಮ್ರಾಮ್ಯಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನನಗೆ ಇಡು ಅಂತ, ಅವ್ರಿಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಐಟಮ್ ಇಲ್ಲಿದೆ ಮಟನ್ ಕುರ್ಮಾ. ಇದು ಬಂದು ಹಾಫ್ ತಗೊಂಡಿದ್ದೀನಿ. ಹಾಫಲ್ಲಿ 1 2 3 4, ಹಾಫಲ್ಲಿ ಬಂದು 4 ಮೀಡಿಯಮ್ ಸೈಜ್ ಪೀಸಸ್ ಇದೆ. ಸೊ ಮಟನ್ ಒಳಗಡೆ ಓಪನ್ ಮಾಡಿ ನೋಡಿದ್ರೆ ಬ್ರೌನಿಷ್ ಮೀಟ್ ಇದೆ ಇದು. ಸೊ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಮಟನ್ ಬಂದು ತೀರಾ ಸಾಫ್ಟ್ ಇಲ್ಲ, ಹಾಗಂತ ತೀರಾ ಹಾರ್ಡ್ ಇಲ್ಲ. ನಿಮಗೆ ಬಾಯಿನಲ್ಲಿ ಅಗೆಯೋಕ್ಕೆ ಒಂದೊಳ್ಳೆ ಪ್ರಾಪರ್ ಟೆಕ್ಸ್ಚರಾಗಿ ಸಿಗುತ್ತೆ ಇದು. ಆ್ಯಂಡ್ ಪ್ರತಿಯೊಂದೊಂದು ಪೀಸಲ್ಲೂ ಕೂಡ ನಿಮಗೆ ಮಟನ್ ಜೊತೆಗೆ ಫ್ಯಾಟ್ ಅಂಟ್ಕೊಂಡಿರುತ್ತೆ. ಸೊ ತಿನ್ಬೇಕಾದ್ರೆ ಫ್ಯಾಟ್ ಫ್ಲೇವರ್ ಚೆನ್ನಾಗಿ ಬೂಸ್ಟ್ ಆಗಿ ಸಿಗುತ್ತೆ ನಿಮಗೆ. ಬಟ್ ಇಲ್ಲಿ ಬಂದು ಕೈಮಾ
ಮತ್ತು ಮಟನ್ ಎಲ್ಲದಕ್ಕೂ ಗ್ರೇವಿ ಬಂದು ವಾಟರಿ ಸೈಡ್ನಲ್ಲಿದೆ. ತುಂಬ ಕಡೆ ಥಿಕ್ ಗ್ರೇವಿ ಕೊಡ್ತಾರೆ, ಬಟ್ ಇಲ್ಲಿ ಬಂದು ವಾಟರಿ ಸೈಡಲ್ಲಿದೆ. ಬಟ್ ಸ್ಟಿಲ್ ಒಳ್ಳೆ ಫ್ಲೇವರ್ಸ್ ಇದೆ ಇದರಲ್ಲಿ. ಆ್ಯಂಡ್ ಈ ಮಟನ್ ಕುರ್ಮಾದಲ್ಲಿ ಬಂದು ಜಾಸ್ತಿ ಮಸಾಲೆಗಳೆಲ್ಲ ಏನು ಹಾಕಿಲ್ಲ. ಯೂಸ್ ಮಾಡಿರೋ ಮಸಾಲಾಸ್ ಎಲ್ಲ ತುಂಬ ಸಟ್ಲಾಗಿದೆ. ತುಂಬ ಸ್ಪೈಸಿ ಆಗಲಿ ಅಥವಾ ತುಂಬ ಮಟನ್ ಮಸಾಲೆ ಎಲ್ಲ ಹಾಕಿ ಮಾಡಿಲ್ಲ ಇವರು. ಓವರ್ ಆಲ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಇಲ್ಲಿ ಬಂದು ಇವ್ರದ್ದು ತುಂಬ ಫೇಮಸ್ ಆ್ಯಂಡ್ ಪಾಪ್ಯುಲರ್ ಆದ ಮಟನ್ ಪಲಾವ್ ಇದೆ. ಮಟನ್ ಪಲಾವ್ ಬಂದು ಹಾಫ್ ಪ್ಲೇಟ್ ತೊಗೊಂಡಿದ್ದೀನಿ. ಹಾಫ್ ಪ್ಲೇಟಲ್ಲಿ ಬಂದು ಎರಡೇ ಪೀಸ್ ಇದೆ, ಒಂಚೂರು ರೈಸ್ ಇದೆ, ಶೇರ್ವಾ ಮತ್ತು ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಮಟನ್ ಪಲಾವ್ ಬಿರಿಯಾನಿ ಹೇಗೆ ಹೇಳ್ತಿರೋ ಹಾಗೆ ಅದನ್ನು ಟೇಸ್ಟ್ ಮಾಡೋಣ. ಈಗ ಇದನ್ನು ನೋಡ್ತಾರೆ ನನಗೆ ಈ ಶಿವಮೊಗ್ಗದಲ್ಲಿ ನಳಂದ ಹೋಟ್ಲಲ್ಲಿ ತಿಂದಿದ್ದೆ, ಸೇಮ್ ಅದೇ ಥರ ಕಾಣಿಸ್ತಾ ಇದೆ. ಬಟ್ ಟೇಸ್ಟ್ ನೋಡೋಣ. ಹಾಂ ಬಿರಿಯಾನಿ ಬಾಯಿಗೆ ಇಟ್ಟಿದ ತಕ್ಷಣ ಒಳ್ಳೆ ಫ್ಲೇವರು, ಬಾಯಲ್ಲಿ ಇನ್ನೂ ನೀರು ಬರ್ತಾಯಿದೆ. ಇದರಲ್ಲಿ ಮಾತ್ರ ಒಳ್ಳೆ ಸೂಪರ್ ಫ್ಲೇವರ್ ಆಗಿದೆ. ಬಿರಿಯಾನಿನ ನೀವು ಕೈಯಲ್ಲಿ ಇಟ್ಕೊಂಡ್ರೆ ಸಾಕು, ಒಳ್ಳೆ ಘಮ ಬರ್ತಾಯಿದೆ. ಜಾಸ್ತಿ ಬಂದು ಸೋನ್ ಕಾಳು ಇರುತ್ತೆ ನೋಡಿ, ಅದರದೇ ಘಮ. ಮತ್ತು ಈ ಬೇ ಲೀಫ್ ಬಿರಿಯಾನಿ ಎಲೆದು ಒಳ್ಳೆ ಘಮ ಇದೆ ಇದರಲ್ಲಿ. ಇದು ಡೆಫಿನೆಟ್ಲಿ ಒಬ್ಬರಿಗೆ ಅರ್ಧ ಅಂತೂ ಸಾಲಲ್ಲ, ಈಸಿಲಿ ಒಂದಂತೂ ತಿನ್ಬೋದು, ಅಷ್ಟು ಚೆನ್ನಾಗಿದೆ ಇದು ಪಲಾವು ಬಿರಿಯಾನಿ ಹೇಗಾದ್ರು ಸರಿ. ಬಿರಿಯಾನಿನಲ್ಲಿ ಟೊಮ್ಯಾಟೊ ಯೂಸ್ ಮಾಡಿದ್ದಾರೆ, ಮತ್ತು ಇವರು ಮೋಸ್ಟ್ಲಿ ಹೋಮ್ ಮೇಡ್ ಮಸಾಲ ಯೂಸ್ ಮಾಡಿರ್ಬೋದು. ಸೊ ಆ ಹೋಮ್ ಮೇಡ್ ಮಸಾಲ ಮತ್ತು ಟೊಮ್ಯಾಟೊದು ಫ್ಲೇವರು ಚೆನ್ನಾಗಿ ಡಾಮಿನೆಂಟಾಗಿ ಗೊತ್ತಾಗುತ್ತೆ ಇದರಲ್ಲಿ. ಸೊ ಇಲ್ಲಿ ಮಟನ್ ಪೀಸ್ ಇದೆ, ಮಟನ್ ಪೀಸ್ನು ಟ್ರೈ ಮಾಡೋಣ. ಮಟನ್ನು ಕೂಡ ಇದು ಚೆನ್ನಾಗಿ ಬಂದು ಕುಕ್ ಮಾಡಿದ್ದಾರೆ. ಈ ಬಿರಿಯಾನಿ ಬಂದು ಎಷ್ಟು ಫ್ಲೇವರ್ಫುಲ್ ಆಗಿದೆಯೋ ಅಷ್ಟೇ ಚೆನ್ನಾಗಿ ಮಟನ್ ಕೂಡ ಇದೆ. ಸೊ ಇವ್ರು ಮಟನ್ ಪೀಸ್ ಬಂದು ಒಳ್ಳೆ ಫ್ಯಾಟಿ ಪೀಸಸ್ ಹಾಕೋದ್ರಿಂದ ಆ ಫ್ಯಾಟ್ದು ಫ್ಲೇವರು ಬಿರಿಯಾನಿಗೆ ಚೆನ್ನಾಗಿ ಇಳಿದಿದೆ. ಆ್ಯಂಡ್ ಕೈಯಲ್ಲಿ ಕೂಡ ನೋಡ್ಬೋದು ಆ ಫ್ಯಾಟ್ದು ಜಿಡ್ಡು ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ತಿನ್ನಬೇಕಾದ್ರೆ ರೈಸು ತುಂಬ ಡ್ರೈ ಅನ್ಸೋದು ಅಥವಾ ಗಂಟ್ಲಿಗೆ ಸಿಗಾಕೊಳ್ಳೋದು ಆ ಥರ ಏನಿಲ್ಲ. ದಿಸ್ ಈಸ್ ರಿಯಲಿ ಗುಡ್. ಇಲ್ಲಿ ಸ್ವಲ್ಪ ಶೇರ್ವಾ ಕೊಟ್ಟಿದ್ದಾರೆ. ಶೇರ್ವಾ ಜೊತೆ ಟೇಸ್ಟ್ ಚೆನ್ನಾಗಿದೆ, ಬಟ್ ಆ ಬಿರಿಯಾನಿದು ಟೇಸ್ಟ್ ಹೊಂಟೋಗುತ್ತೆ. ಸೊ ಬಿರಿಯಾನಿನ ಆ್ಯಸ್ ಇಟ್ ಈಸ್ ಎಂಜಾಯ್ ಮಾಡ್ಬೇಕಾದ್ರೆ ಹಾಗೆ ತಿನ್ನಿ. ವಿತ್ ಶೇರ್ವಾ ಇಸ್ ಆಲ್ಸೋ ಗುಡ್, ವಿತೌಟ್ ಶೇರ್ವಾನು ಕೂಡ ಬಿರಿಯಾನಿ ತುಂಬ ಚೆನ್ನಾಗಿದೆ ಇದು. ಐ ಥಿಂಕ್ ಮೈಸೂರಿಂದ ನಂಜನಗೂಡಿಗೆ ಬಂದು ಪಲಾವ್ ತಿಂದಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬೋದು ಇದು. ಸೊ ಲಾಸ್ಟಲ್ಲಿ ಇಲ್ಲಿ ನಾವು ಮಟನ್ ಪೀಸು ಮತ್ತು ರೈಸ್ ಜೊತೆ ಒಂದು ದೊಡ್ಡ ಬೈಟ್ ತೊಗೊಳ್ಳೋಣ. ಸೊ ಇದು ಮಟನ್ ಪಲಾವ್ ವೀಡಿಯೋದಲ್ಲೇ ಆಲ್ಮೋಸ್ಟ್ ಮುಗಿತಾ ಬಂತು. ಈಗ ಇನ್ನೊಂದು ಅರ್ಧ ಮಟನ್ ಪಲಾವ್ ಆರ್ಡ್ರ್ ಮಾಡಿ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ತಿಂದು ನಾನು ತಿಂದು ಅದಾದ ನಂತರ ಓನರ್ ಇಂಟರ್ವ್ಯೂ ತಗೊಳ್ಳೋಣ. ಬಿಕಾಸ್ ಓನರ್ ಬಂದು ತುಂಬ ಬ್ಯುಸಿ ಇದ್ದರು, ಆಮೇಲೆ ಇಂಟರ್ವ್ಯೂ ಕೊಡ್ತೀನಿ ಅಂದರು. ಸೊ ಪಾಂಡು ಮೆಸ್ನಲ್ಲಿ ಒಂದೊಳ್ಳೆ ಬೆಳಿಗ್ಗೆ ಮಟನ್ ಬಿರಿಯಾನಿ ಬ್ಯಾಟಿಂಗ್ ಆಯಿತು. ಆ್ಯಂಡ್ ಬಂದು ತಿಂದಿದ್ದಕ್ಕೂ ಖುಷಿ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಓನರ್ ಬಂದು ತುಂಬ ಬ್ಯುಸಿ ಇದ್ದಾರೆ. ನೀವೇ ನೋಡ್ತಿದ್ದೀರಾ ಎಷ್ಟು ಕ್ರೌಡ್ ಇದೆ ಅಂತ. ಸೊ ಅವ್ರು ಏನು ಹೇಳಬೇಕು ಅದನ್ನು ನಾನೇ ಹೇಳ್ಬಿಡ್ತೀನಿ. ಈ ಹೋಟೆಲ್ ಬಂದು 5 ವರ್ಷದಿಂದ ರನ್ ಮಾಡ್ತಿರೋದು ಅವರು ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸೇ. ಯೂಸ್ ಮಾಡೋದೆಲ್ಲ ಕಂಪ್ಲೀಟ್ಲಿ ಬಂದು ಮನೆ ಮಸಾಲಾಸು ಆ್ಯಂಡ್ ಮೀಟೆಲ್ಲ ಕೂಡ ಇಲ್ಲೇ ಲೋಕಲಲ್ಲಿ ಪರ್ಚೇಸ್ ಮಾಡ್ತಾರೆ. ಆ್ಯಂಡ್ ಶಾಪ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ. ಹೌದು, ಬೆಳಿಗ್ಗೆ 7 ಗಂಟೆಯಿಂದನೇ ಮಟನ್ ಪಲಾವ್ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಆ ಟೈಮ್ಗೆ ಅಥವಾ ನೀವೇನಾದ್ರು ಚಾಮರಾಜನಗರನೋ ಇಲ್ಲ ಗುಂಡಲ್ಪೇಟ್ಗೆ ಏನಾದ್ರು ಹೋಗ್ತಿದ್ದೀರಾ ಅಂತಂದರೆ ಬಂದು ಟ್ರೈ ಮಾಡಿ. ಐ ಆಮ್ ಶೋರ್ ಯು ಲವ್ ಇಟ್. ನಾನು ಆಗಲೇ ಹೇಳಿದಾಗೆ ನಾನು ಶಿವಮೊಗ್ಗದಲ್ಲಿ ನಳಂದ ಹೋಟೆಲ್ನಲ್ಲಿ ಟೇಸ್ಟ್ ಮಾಡಿದ ಬಿರಿಯಾನಿ ಟೇಸ್ಟು ಆಲ್ಮೋಸ್ಟ್ ಸಿಮಿಲರ್ ಇದೆ ಇಲ್ಲಿಗೆ. ಸೊ ಪಾಂಡು ಮೆಸ್ ಬಂದು ನಂಜನಗೂಡಲ್ಲಿದೆ. ನಂಜನಗೂಡ್ದು ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಮತ್ತು ಆ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಟೆಲ್ಗೆ ಬಂದು ಬೋರ್ಡ್ ಇಲ್ಲ, ಜಸ್ಟ್ ಈ ಥರ ಹೊರಗಡೆ ಬಂದು ಪೆಟ್ಟಿ ಅಂಗಡಿ ಇರುತ್ತೆ, ಅದ್ರ ಮುಂದ್ಗಡೆ ನೀವು ಬೋರ್ಡ್ ನೋಡ್ಕೊಂಡು ಬರಬೇಕು. ಇನ್ಫ್ಯಾಕ್ಟ್ ಗೂಗಲಲ್ಲಿ ಕೂಡ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಚೆಕ್ಔಟ್ ಮಾಡಿ. ಆ್ಯಂಡ್ ಅದನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಲ್ಲಿವರೆಗೆ ನೋಡಿದೆ ಅಂತಂದರೆ ವಿಡಿಯೋ ಹೋಪ್ಫುಲಿ ಇಷ್ಟ ಆಗಿರಬೇಕು. ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ದಟ್ಸ್ ಕಂಪ್ಲೀಟ್ಲಿ ಓಕೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೊಸ ಫುಡ್ ರಿವ್ಯೂ ಜೊತೆ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನೋನ್ ಆಸ್ ಈಟಿಂಗ್ ಪಾಂಡಾ. ಬಾಯ್ ಬಾಯ್.